ಕಾಡಬೆಂಕಿಯು ಊರ ನೋಡ ಬಂದಿದೆ ಎಚ್ಚರ, ತಡೆಯಾರದ್ದು ಕಾಲು ತೊಳೆದು ಸ್ವಾಗತ ಮಾಡುವಾಗ ಸಾಗರ. ಕಾಂತಾರ ಚಾಪ್ಟರ್ 1 ಟ್ರೈಲರ್ ರಿಲೀಸ್ ಆಗಿದೆ, 7 ಭಾಷೆಗಳಲ್ಲಿದೆ. ಸುಮಾರು 2 ನಿಮಿಷ 56 ಸೆಕೆಂಡ್ನ ಈ ಒಂದು ಚಿಕ್ಕ ಶೋ ರೀಲ್ನಲ್ಲಿ ಎಲ್ಲರನ್ನ ಆಕರ್ಷಿಸುವಂಥದ್ದು ಬೆಂಕಿಯನ್ನು ತಡೆಯೋನು ಯಾವನಿದ್ದಾನೆ ಅನ್ನುವಂತಹ ಒಂದು ಸಾಂಗ್ ಏನಿದೆ ಅದು ಇವತ್ತು ಇಡೀ ಚಿತ್ರೋದ್ಯಮಕ್ಕೆ, ಅದು ಭಾರತೀಯ ಚಿತ್ರೋದ್ಯಮಕ್ಕೆ, ಅದು ಕನ್ನಡ, ತೆಲುಗು, ತಮಿಳು, ಮಲಯಾಳಮಿ, ಹಿಂದಿ, ಭೋಜ್ಪುರಿ ಯಾವುದೇ ಇರಬಹುದು, ಮರಾಠಿ ಇರಬಹುದು. ಕಾಡಬೆಂಕಿಯು ಊರ ನೋಡ ಬಂದಿದೆ ಎಚ್ಚರ ಅನ್ನುವಂತಿದೆಯಲ್ಲ, ಇದು ಕನ್ನಡದ ಒಂದು ಸಿನಿಮಾದ ತಾಕತ್ ಹೇಗಿದೆ ಅನ್ನೋದನ್ನು ನೋಡೋಕೆ ರೆಡಿಯಾಗಿರಿ. ಸಿನಿ ರಸಿಕರು ಅನ್ನುವಂತಹ ಇಡೀ ಸಾಗರ ಏನಿದೆ, ಆ ಸಾಗರವೇ ಈಗ ಕಾಲು ತೊಳೆದು ಸ್ವಾಗತ ಮಾಡ್ತಿದೆ. ಇದು ಕನ್ನಡಿಗರ ಸಿನಿಮಾದ ತಾಕತ್ತು. ಅಷ್ಟು ಒಂದು 2 ನಿಮಿಷ 56 ಸೆಕೆಂಡ್ನ ಅಷ್ಟು ಒಂದು ಟ್ರೈಲರ್ ನೋಡುವಾಗ ಒಂದು ಕ್ಷಣ ಮೈಮರೆತು ಕೂತ್ಕೋತೀವಿ. ಒಂದು 9 ವಿಚಾರಗಳು ಇಲ್ಲಿ ನಾವು ಆರಂಭದಲ್ಲಿ ಮೆನ್ಷನ್ ಮಾಡಬೇಕು. ಆರಂಭದಲ್ಲೇ ಅಪ್ಪಯ್ಯ ಇಲ್ಲೇ ಅಲ್ವಾ ಮಾಯ ಆಗಿದ್ದು, ಯಾಕೆ ಮಾಯ ಆಗಿದ್ದು ಅನ್ನುವಂತಹ ಹುಡುಗನ ಒಂದು ಪ್ರಶ್ನೆಯಿಂದ ಏನೆಲ್ಲ ಈ ಸಿನಿಮಾದಲ್ಲಿ ಇರಬಹುದು ಅನ್ನುವುದಕ್ಕೆ ಒಂದಷ್ಟು ಹೊಳಹುಗಳು ಸಿಗ್ತಾ ಹೋಗ್ತವೆ. ಅದಾದ ಮೇಲೆ ಇದೇ ನಮ್ಮ ಮೂಲ, ನಮ್ಮ ಪೂರ್ವಜರೆಲ್ಲ ಇಲ್ಲೇ ಇದ್ರು, ಇದು ನಮ್ಮದೊಂದು ದೊಡ್ಡ ದಂತಕತೆ. ಎಂಥದದು ದಂತಕತೆ? ಅದಾದ ಮೇಲೆ ತುಂಬ ಮುಖ್ಯ ಅನಿಸೋದು ಇಲ್ಲಿ ಒಂದು ಬುಡಕಟ್ಟು ಮತ್ತು ಒಂದು ರಾಜ ಪರಂಪರೆ, ಒಂದು ರಾಜರ ಆಳ್ವಿಕೆಯ ಲೆಕ್ಕಾಚಾರಗಳು. ಅಲ್ಲಿ ನಿಮಗೆ ತುಂಬ ಸೂಕ್ಷ್ಮವಾಗಿ ನೋಡಿದಾಗ ಬುಡಕಟ್ಟು ಜನರ ಒಂದು ಯುದ್ಧ ತಂತ್ರಗಳು ಹೇಗಿರ್ತಾವೆ, ಅದು ಎಂಥದ್ದು ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ 2. ಒಂದು ಅಲ್ಲಿ ಇಲಿಗಳ ದಾಳಿ ಮಾಡುವಂಥದ್ದು, ಮತ್ತೊಂದು ಜೇನಿನ ದಾಳಿ. ಯಾವುದಾದ್ರು ಸಿನಿಮಾಗಳಲ್ಲಿ ಥರದ್ದಿತ್ತ? ಖಂಡಿತ ಇತ್ತು. ಅದು ಈ ಇಡೀ ಟ್ರೈಲರನ್ನು ನೋಡಿದಾಗ ನೋ ಡೌಟ್ ಅಲ್ಲಿ ಕನ್ನಡವನ್ನು ಅದ್ದಿ ತೆಗೆದಿದ್ದಾರೆ. ನಮ್ಮ ಕರ್ನಾಟಕದ ನೇಟಿವಿಟಿ ತುಂಬ ಚೆನ್ನಾಗೇ ಕಾಣಿಸುತ್ತೆ. ಒಂದಷ್ಟು ಕಡೆ ಈಗ ಅಲ್ಲಿ ರುಕ್ಮಿಣಿ ವಸಂತ್ ಅವರ ವೇಷಭೂಷಣಗಳನ್ನು, ಅದರಲ್ಲೂ ಆಭರಣಗಳನ್ನು ನೋಡುವಾಗ ಅದು ಹೊಸ್ತು ಅನಿಸುತ್ತೆ, ಆ ಕಾಲಘಟ್ಟದ್ದು ಅಂತ ಅನಿಸೋದಿಲ್ಲ. ಇಂಥ ಸಣ್ಣ ಪುಟ್ಟದ್ದು ಬಿಟ್ಟರೆ ಇಡೀ ಟ್ರೈಲರ್ ಅಚ್ಚುಕಟ್ಟಾಗಿದೆ, ತುಂಬ ಚೆನ್ನಾಗಿದೆ. ಆ 7 ಭಾಷೆಗಳಲ್ಲಿ, ನಾನು ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಇಷ್ಟೂ ಭಾಷೆಗಳಲ್ಲಿ ನೋಡಿದೆ, ಅಷ್ಟು ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಮುಖ್ಯವಾಗಿ ಕಾಳು ಮೆಣಸು ಮತ್ತು ಏಲಕ್ಕಿಗಳು ಎದ್ದು ಕಾಣ್ತವೆ. ಅಲ್ಲಿ ಅರಿಶಿಣದ ಬೋಟು ಕೂಡ ಕಾಣಿಸುತ್ತೆ. ಅವೆಲ್ಲವನ್ನ ಯಾಕೆ ತಂದಿರಬಹುದು, ಸಿನಿಮಾ ನೋಡಲೇಬೇಕಾಗುತ್ತೆ. ಇಲ್ಲಿ ಕುಲಕ್ಕೆ ಅಂಟಿದ ಕಳಂಕವನ್ನು ಕಾಂತಾರದವರ ರಕ್ತದಿಂದ ತೊಳಿತೀನಿ ಅನ್ನುವಂತಹ ರಾಜನ ಮಾತು, ಮತ್ತು ಬಂದಿಗಳಾಗಿ ಆ ಕಾಂತಾರದ ಜನ ಇರುವಂಥದ್ದು. ಮತ್ತು ತುಂಬ ಮುಖ್ಯವಾಗಿ ಇಲ್ಲಿ ಕಳೆದು ಹೋಗಿದ್ದು ಪಂಜುರ್ಲಿ, ಈಗ ಗುಳಿಗ ಬರ್ತಾನೆ ಅನ್ನೋದನ್ನು ಅಲ್ಲಿ ದೈವವಾಣಿಯಲ್ಲಿ ಸ್ಪಷ್ಟವಾಗಿ 1 ನಿಮಿಷ 59ನೇ ಸೆಕೆಂಡ್ನಲ್ಲಿ ಒಂದು ದೈವವಾಣಿ ಬರುತ್ತೆ. ದೈವ ಒಂದು ಕರೆಯುತ್ತೆ ನಮ್ಮನ್ನು, ನಮ್ಮ ಧರ್ಮವನ್ನು ಉಳಿಸೋದಕ್ಕೆ ಬಾ ಅಂತ. ಅರೆ ಇನ್ನೂ ಮುಖ್ಯ ಅಂದರೆ ಇಲ್ಲಿ ಶಿವ ಇಲ್ಲಿಗೆ ಬರ್ತಾನೆ. ಯಾವಾಗ ಅಧರ್ಮ ಹೆಚ್ಚಾಗುತ್ತೆ ಆಗ ಶಿವ ಗಣಗಳನ್ನು ಕಳಿಸ್ಕೊಡ್ತಾನೆ. ಆ ಗಣಗಳು ಬಂದು ಇಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾವೆ. ತುಂಬ ಆ ಸಿನಿಮಾದಲ್ಲಿ ಒಂದೊಂದು ಅಂಶಗಳನ್ನು ಕೂಡ ಪಟ್ಟಿ ಮಾಡ್ತಾ ಹೋದರೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ರೈಲರಲ್ಲಿ. ಸಿನಿಮಾ ಹೇಗೆ ಬರುತ್ತೆ, ನನಗನ್ಸಿದ್ದು, ನನಗೆ ಕಾಂತಾರದ ಮೂಲ ಪ್ರತಿ ಏನಿತ್ತು ಅದಕ್ಕಿಂತ 1 ಇಂಚು ಕೆಳಗಿದೆ ಇದಷ್ಟೇ, ಆದರೆ ತುಂಬ ಚೆನ್ನಾಗಿದೆ ಅನ್ನೋದರಲ್ಲಿ 2 ಮಾತಿಲ್ಲ. ಇನ್ನೂ ಕೊನೆಗೆ ಸಾಕ್ಷಾತ್ ಶಿವ ಇಲ್ಲೇ ಇದ್ದಾನೆ ಅನ್ನುವಂತಹ ಮಾತನ್ನು ಹೇಳುವ ಜೊತೆಯಲ್ಲಿ ಯಾವ ವಿಚಾರವನ್ನು ಇಲ್ಲಿ ಹೇಳೋಕೊಟ್ರು, ಗಣಗಳು ಕಾಯ್ತಾವೆ ಅನ್ನುವಂತಹ ಮಾತು, ಮತ್ತು ಶಿವ ಇಲ್ಲೇ ನೆಲೆಸಿದ್ದಾನೆ ಅನ್ನುವಂತಹ ಮಾತು, ಧರ್ಮಸ್ಥಳಕ್ಕೆ ಬಂದು ನಿಲ್ಲುವಂತಹ ಕಥೆಯನ್ನು ತಂದು ನಿಲ್ಲಿಸುತ್ತಾ ಇಡೀ ಕಾಂತಾರ ಅನ್ನೋದು ಒಂದು ಡೌಟ್ ಬರುತ್ತೆ ಟ್ರೈಲರನ್ನು ನೋಡಿದಾಗ. ಒಂದು ಧರ್ಮಸ್ಥಳ ಮತ್ತು ಈ ಕಾಂತಾರದಲ್ಲಿ ಬರುವಂತಹ ಒಂದಷ್ಟು ಸಂಭಾಷಣೆಗಳು ಎಲ್ಲೋ ಒಂದು ಕಡೆ ಒಂದು ನಂಟಿರಬಹುದು ಅಂತ ಅನಿಸುತ್ತೆ. ಆದರೆ ನಮ್ಮ ಕನ್ನಡದ ಸಿನಿಮಾ, ಕನ್ನಡಿಗರ ಸಿನಿಮಾ, ನಮ್ಮ ಈ ನೆಲದ ಮೂಲ ಸಂಸ್ಕೃತಿಯ ಸಿನಿಮಾ, ದೇಸಿ ತನ ಇರುವಂತಹ ಸಿನಿಮಾ ಹೊಸದೊಂದು ದಾಖಲೆ ಬರೆಯುತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ. ಆದರೆ ಟ್ರೈಲರ್ ಯಾರೇ ನೋಡಿದ್ರೂ ಕೂಡ ಒಂದು ಕ್ಷಣ ಅವರು ರೋಮಾಂಚಿತರಾಗ್ತಾರೆ. ಈ ಸಿನಿಮಾ ಖಂಡಿತವಾಗ್ಲೂ ಕ್ಲಿಕ್ ಆಗಬೇಕು, ದಾಖಲೆಗಳನ್ನು ಬರೀಬೇಕು. ಮತ್ತು ಕನ್ನಡಿಗರ ತಾಕತ್ತು, ಕಾಡಬೆಂಕಿ ಊರ ನೋಡಲು ಬಂದಿದೆ ಎಚ್ಚರ ಅನ್ನೋ ಹಾಡೇನಿದೆ ಅದೇ ರೀತಿ ಕನ್ನಡಿಗರ ಸಿನಿಮಾ ಬರ್ತಿದೆ.
ಉಳಿದವ್ರಿಗೂ ಕೂಡ ಒಂದು ಎಚ್ಚರಿಕೆ ಇರಲಿ, ನಾವು ಬರ್ತಿದ್ದೀವಿ ಅನ್ನುವಂಥದ್ದು. ಇಲ್ಲಿ ಆ ದೈವಗಳು, ಯಾಕಂದರೆ ಆ ನೆಲ, ದೈವಗಳ ನೆಲ ಏನಿದೆ, ಅವರು ದೈವಗಳನ್ನು ತುಂಬ ಭಯಭಕ್ತಿಯಿಂದ ನೋಡ್ತಾರೆ. ಆ ದೈವಗಳೇ ಈ ಸಿನಿಮಾವನ್ನು ಕೂಡ ಕಾಯಬಹುದು, ಕಾಪಾಡಬಹುದು. ಆದರೆ ಕನ್ನಡಿಗರಾಗಿ ನಾವು ನಮ್ಮ ಕನ್ನಡದ ಸಿನಿಮಾಗಳನ್ನು ಹೆಚ್ಚೆಚ್ಚು ನೋಡುವಂಥದ್ದು, ಪ್ರೀತಿಸುವಂಥದ್ದು ಮತ್ತು ಬೆಂಬಲಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಎಲ್ಲೋ ಒಂದು ಕಡೆ ಈ ದಂತಕತೆ ಇಲ್ಲಿಗೆ ನಿಲ್ಲೋದಿಲ್ಲ ಅನಿಸುತ್ತೆ. ಮತ್ತೊಂದು ಪಾರ್ಟ್ ಬರುವ ಸಾಧ್ಯತೆಗಳಿದೆ ಅನ್ನೋದನ್ನು ಟ್ರೈಲರಲ್ಲೂ ಕೂಡ ನಾವು ಸೂಕ್ಷ್ಮವಾಗಿ ಕಾಣಬಹುದು. ನನಗನ್ಸಿದ್ದು ಇದು. ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ.